ಕೀರ್ತಿ ಅವರೇ, ಈ ಒಂದು ಬ್ಯಾಗ್ ನಲ್ಲಿ ಏನೇನ್ ಮಾಡಬಹುದು, ಹೇಗೆ ಗೊಬ್ಬರ ಉತ್ಪತ್ತಿ ಮಾಡಬಹುದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ. ಸರ್, ಇದು ವರ್ಮಿ ಬ್ಯಾಗ್ ಅಂತೀವಿ ನಾವು. ಆ, ಈ ಬ್ಯಾಗ್ ಬಂದು 12 ಅಡಿ ಉದ್ದ ಐತೆ, 4 ಅಡಿ ಅಗಲ, 2 ಅಡಿ ಹೈಟ್ ಐತೆ ಸರ್. ಇದನ್ನ ನಾವು ಮಹಾರಾಷ್ಟ್ರದಿಂದ ತರಿಸಿದ್ದು. ಒಂದು 110 ಬ್ಯಾಗು ರೈತರು ಎಲ್ಲ ಬಲ್ಕಲ್ಲಿ ಆರ್ಡರ್ ಕೊಟ್ಟು ತರಿಸಿದ್ದು ಸರ್ ನಾವು ಇದನ್ನ. ಸರ್, ಈ ಬ್ಯಾಗಲ್ಲಿ ನಾವು ಹೆಂಗ್ ಮಾಡಿದೀವಿ ಅಂತಂದ್ರೆ, ಕಾಯಿ ಸಿಪ್ಪೆ ಮೊಟ್ಟೆ ಅಂದ್ರೆ ಕಾಯಿ ಸುಲಿತೀವಲ್ಲ, ಕಾಯಿ ಸಿಪ್ಪೆ ಮೊಟ್ಟೆನ ಫಸ್ಟಿಗೆ ಇದು ಮಾಡಿದೀವಿ. ಇದರಲ್ಲಿ ಈ ತರ ಕಾಯಿ ಸಿಪ್ಪೆ ಮೊಟ್ಟೆ ಇದನ್ನ ಫಸ್ಟ್ ಅಂದ್ರೆ ನಾನು ಹೊರಗಡೆ ತೋರಿಸ್ತಾ ಇದೀನಿ. ಇಮ್ಯಾಜಿನ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಒಳಗಡೆ ಹಿಂಗ್ ಜೋಡಿಸ್ತೀವಿ. ಫಸ್ಟ್ ಇಲ್ಲಿಗೆ ಫಸ್ಟ್ನೇ ಲೇಯರ್ ಆಗಿ ನಾವು ಮೊಟ್ಟೆ, ಕಾಯಿ ಸಿಪ್ಪೆ ಮೊಟ್ಟೆ, ಓಕೆನಾ. ಇದ್ರ ಮೇಲ್ಗಡೆ ನಾವು ಸ್ಲರಿ ಹಾಕ್ಬೋದು. ಸ್ಲರಿ ಅಂದ್ರೆ ಅದೇ ಸಗಣಿನ ನಾವು ಶನಿವಾರದ ಸಾರಿಸ್ತೀವಲ್ಲ, ಆತರ ಸ್ಲರಿನ ಅದ್ರ ಮೇಲೆ ಹಾಕ್ಬೋದು. ಹಾಕಕ್ ಆಗ್ಲಿಲ್ಲ ಅಂದ್ರೆ ತೆಂಗಿನ ಗರಿಗಳು ಹಾಕ್ಬೋದು. ಇವಾಗ ಈಗ ಈ ತರ ನನ್ನ ಹತ್ರ ಐತೆ ಈ ಗರಿಗಳನ್ನ ಹಾಕ್ತಿವಿ. ಇದು ಕಾಯಿ ಸಿಪ್ಪೆ ಮೊಟ್ಟೆ ಮೇಲೆ ಗರಿಗಳನ್ನೆಲ್ಲ ಆಡ್ತೀವಿ. ಆ ಗರಿ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಒಣತ್ಯಾಜ್ಯ ಅಂದ್ರೆ ಈಗ ನೋಡ್ರಿ ಇಲ್ಲೇ ಕಾಣ್ತಾ ಇರ್ಬೋದು, ಇದೇ ಸಾಕು ಒಣತ್ಯಾಜ್ಯ. ಈ ತರ ನಾವೇನ್ ಹಾಕಿದೀನಿ ಅಂದ್ರೆ, ಮಾವಿನ ಎಲೆ ನಮ್ಮಂತರ ಇರೋದು, ಮಾವಿನ ಎಲೆ, ಬಾಳೆ ತ್ಯಾಜ್ಯ, ಆಮೇಲೆ ಹಲಸಿನ ತ್ಯಾಜ್ಯ, ಹೊಂಗೆ, ಬೇವು, ಈ ತರದನ್ನ ಹಾಕಿದೀನಿ, ಓಕೆನಾ. ಹಾಕಾದ್ಮೇಲೆ ಅದೊಂದು ಲೇಯರ್ ಹಾಕಾದ್ಮೇಲೆ ಅದ್ರ ಮೇಲ್ಗಡೆ ತಿರ್ಗಾ ಸಗಣಿ ಹಾಕ್ತದೆ. ಸಗಣಿ ಅಂತ ಬಂದ್ರೆ ಹಸಿ ಸಗಣಿ ಅಲ್ಲ ಸರ್, ಜಸ್ಟ್ ಹಸ ಇಟ್ಟಿರ್ತಲ್ಲ ಆ ತರ ಸಗಣಿ ಅಲ್ಲ. 15 ದಿವಸ ಕಳೆದಿರ್ಬೇಕು, ಅದ್ರಲ್ಲಿ ಮೀಥೇನ್ ಆರಿರ್ಬೇಕು, ಕಪ್ಪಾಗಿರ್ಬೇಕು, ಕಳ್ತಿರ್ತದಲ್ಲ ಆ ತರ. ಅದನ್ನ ಹಾಕಿ ಒಂದ್ ಲೇಯರ್. ಅದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ಹಸಿ ತ್ಯಾಜ್ಯ ಹಾಕ್ತಿವಿ. ಇಲ್ಲಿ ಏನ್ ಬಳಸಿರ್ತೀವಿ ಹಸಿ ತ್ಯಾಜ್ಯ, ಅದು ಬಿಟ್ಟು ಬೇರೆ, ಈಗ ನುಗ್ಗೆ ಸೊಪ್ಪು ಹಾಕ್ಬೋದು, ಆಮೇಲೆ ಕುಂಬಳದ ಎಲೆ ಹಾಕ್ಬೋದು, ಗೋರಂಟಿ ಸೊಪ್ಪು ಹಾಕ್ಬೋದು, ಆಮೇಲೆ ಅದು ಬಿಟ್ರೆ ಬೇರೆ ಬೇರೆ ತರ ಎಲೆಗಳನ್ನ ಹಾಕ್ಬೋದು. ಇಲ್ಲಿ ಮರಗೆಣಸು ಹಾಕ್ಬೋದು. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಯಾವ ಪದಾರ್ಥದಿಂದ ಏನ್ ಪೋಷಕಾಂಶ ಐತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಅದನ್ನ ತಿಳಿದು ಹಾಕಿದ್ರೆ ಅದೇ ಪೋಷಕಾಂಶ ನಮ್ಮ ಗಿಡ ಬೆಳವಣಿಗೆಗೆ ಅನುಕೂಲ ಮಾಡ್ಕೊಡ್ತೈತೆ. ಈಗ ನಾನು ಮಾಡಿರೋದು ಏನಪ್ಪಾ ಅಂದ್ರೆ 18 ಪೋಷಕಾಂಶ ಇರೋ ಅಂತದ್ನ ಹಸಿರೆಲೆ ಗೊಬ್ಬರದ ಮೂಲಕ ನಾನು ಪೋಷಕಾಂಶನ ಮಾಡ್ಕೊಂತ ಇದ್ದೀನಿ. ಎರೆಹುಳ ಬಿಟ್ಟು ಎರೆಹುಳ ಗೊಬ್ಬರದ ಮೂಲಕ. ಅಂದ್ರೆ ನಾವ್ ಯಾವ ರಾ ಮೆಟೀರಿಯಲ್ ಹಾಕ್ತಿವಿ ಅದ್ರ ಇರ್ತಕ್ಕಂಥ ಪೋಷಕಾಂಶ ಸಸ್ಯಗಳಿಗೆ ನಮಗೆ ಸಿಗುತ್ತೆ. ಬಹಳ ಇಂಪಾರ್ಟೆಂಟ್. ಈಗ ಕೆಲವೊಬ್ರು ಕೇಳ್ತಾರೆ, ಬರೇ ಸಗಣಿನೇ ಯಾಕೆ ಮಾಡಿ, ಸಗಣಿ ಹಾಕಿದ್ರೆ ಸಗಣಿಯಲ್ಲಿರೋ ಏನ್ ಪೋಷಕಾಂಶ ಐತೆ ಅದೇ ಸಿಗುತ್ತೆ, ಇಲ್ಲ ಅನ್ನಲ್ಲ. ಅರೆ ನಿಮ್ಗೆ ಈಗ ಒಂದು ಗಿಡಕ್ಕೆ ಹಾಕಿದಾಗ ನೀವೇನ್ ಕೇಳೋದು, ಅದ್ರಲ್ಲಿ ಒಳ್ಳೆ ಉತ್ತಮ ಬೆಳವಣಿಗೆ ಬೇಕು, ಉತ್ತಮ ಲಾಭ ಬೇಕು, ಅಥವಾ ಅದ್ರಲ್ಲಿ ಒಳ್ಳೆ ಈಲ್ಡ್ ಬರ್ಬೇಕು ಅಂತ ನೋಡ್ತೀವಿ ಅಂದ್ಮೇಲೆ ನಾವು ಕೊಡೋದ್ನು ಅದೇ ತರ ಕೊಟ್ರೆ ಅದಾಗುತ್ತೆ, ಸಕ್ಸಸ್ ಆಗುತ್ತೆ ಸರ್. ಆತರ ಹಸಿ ತ್ಯಾಜ್ಯ ಹಾಕಿ, ಹಸಿ ತ್ಯಾಜ್ಯ ಹಾಕಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದ್ರ ಮೇಲ್ಗಡೆ ಈ ಬಾಳೆ ದಿಂಡು ಅಂತ ದಿಂಡುಗಳು, ಬಾಳೆ ದಿಂಡು ಎಲ್ಲ ಕತ್ತರಿಸಾಕಿ ಫೈನಲಿ ಸಗಣಿ ಹಾಕಿ ಬಿಟ್ಬಿಡ್ತೀವಿ. ಇದು ಹಂಗೂ ನೀವೇನಾದ್ರೂ ಬೇಕು ಅಂದ್ರೆ ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ, ಹಳ್ಳಿಂಡಿ, ಹಿಂಡಿಗಳನ್ನ ಬಳಸ್ಬೋದು. ಅದನ್ನ ಬಳಸ್ತೀನಿ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಡೆಗೆ ಹಾಕಿರ್ಬೇಕು, ಮ್ಯಾಲ್ಕ್ ಹಾಕಬಾರ್ದು. ಕಾರಣ ಏನು ಅಂತಂದ್ರೆ ಸೀಮೆ ಚೂರು ಹಚ್ಕೊಂಡ್ಬಿಡ್ತಾರೆ ಸ್ವೀಟ್ಗೆ. ಇಷ್ಟ ಹಾಕಿ ನಾವು ಇದ್ರ ಮೇಲ್ಗಡೆ ಸಗಣಿ ಹಾಕಿ ನೀರು ಚಿಮುಕ್ಸ್ತೀವಿ. ಬೆಳಿಗ್ಗೆ 15, ಸಾಯಂಕಾಲ 15, ಮಧ್ಯಾಹ್ನ ಒಂದು 10 ಲೀಟ್ರು, ಈ ತರ ಅಂದ್ರೆ ಒಂದು 45 ಲೀಟ್ರು ಚಿಮುಕ್ಸ್ತಾ ಹೋಗ್ತೀವಿ. ಕಾರಣ ಏನಕ್ಕೆ ಅಂದ್ರೆ ಅದು ಚಿಮುಕ್ಸೋದು ಮೀಥೇನ್ ಇರೋದಿನ್ನ ಆರೋಗ್ಲಿ ಅಂತ, ಇದ್ರೊಳಗಡೆ ಇರೋದನ್ನ ಆರೋಗ್ಲಿ. 15 ದಿವಸ ಬೇಕು ಸರ್. ಅದ್ ಹಾಕಿದಂಗೆನೆ ಪೂರ್ತಿ 15 ದಿವಸ ಕಳ್ತಿದಂಗೆ ಕೈ ಚೆಕ್ ಮಾಡಿದ್ರೆ ತಣ್ಣಗಿರುತ್ತೆ ಸರ್, ಕೂಲ್ ಇರುತ್ತೆ. ಅವಾಗ ನಾವು ಇದರಲ್ಲಿ ಎರೆಹುಳ ಬಿಡ್ಬೋದು. ಎರೆಹುಳ ಕನಿಷ್ಠ ಅಂದ್ರೆ ಈ ಬ್ಯಾಗಿಗೆ 10 kg ಬೇಕು. ಎರೆಹುಳ ನೀವು ಎಲ್ಲಿಂದ ತಗೊಂಡ್ಬಂದ್ರಿ ಸರ್? ಎರೆಹುಳ ನಾವು ಬೆಳಗಾಮಿಂದ ತರಿಸಿದ್ವಿ. ಅವರು ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ಅವಾಗ ಕೊಡ್ತಾ ಇದ್ರು, ಅವಾಗ ತರಿಸಿದ್ವಿ, 10 kg ತರಿಸಿ ಇದು ಮಾಡಿದ್ವಿ. ಅದ್ರ ಸಮಸ್ಯೆ ಏನು ಅಂತಂದ್ರೆ, ಈಗ ಎರೆಹುಳದ ಎಲ್ಲರಿಗೂ ಸಮಸ್ಯೆ. ಇದನ್ನೆಲ್ಲ ಮಾಡ್ಕೊಂತಾರೆ ಸರ್, ಬ್ಯಾಗು ಇನ್ನೊಂದು ತ್ಯಾಜ್ಯ ಎಲ್ಲ ರೆಡಿ ಇರ್ತೈತೆ, ಎರೆಹುಳನೇ ಸಿಗಲ್ಲ. ಅದಕ್ಕೋಸ್ಕರ ಎರೆಹುಳ ನಿಮ್ KVKಯಲ್ಲಿ ವಿಚಾರಿಸ್ಕೊಂಡು ನೀವು ತಗೊಂಡು ಹಾಕಿ ಮಾಡಬೇಕು. ಕೃಷಿ ಇಲಾಖೆಯಲ್ಲಿ ವಿಚಾರಿಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಹೌದು ಸಿಗುತ್ತೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಏನು ಅಂತಂದ್ರೆ, ಮೇಯ್ನು ನಮ್ಗೆ ಯಾವುದೇ ರೀತಿ ಖರ್ಚು ಇರಲ್ಲ. ಯಾಕೆ ಅಂತೀರಿ ನೋಡಿ, ನಾನು ಇದೇ ಅಡಿಕೆ ತೋಟದಲ್ಲಿ ಮಾಡಿದ್ದೀನಿ. ಮೇಯ್ನ್ ನನಗೆ ಇದಕ್ಕೆ ಮೇಯ್ನ್ ಶೆಡ್ ಹಾಕೋದು ಅವಶ್ಯಕತೆ ಇಲ್ಲ. ಒಂದು ಹಂಗಂತ ಸಿಮೆಂಟ್ ನಲ್ಲಿ ಮಾಡಬಾರ್ದಾ? ಮಾಡಿ, ತೊಂದ್ರೆ ಇಲ್ಲ, ನಿಮ್ಮ ಅನುಕೂಲ. ಸಿಮೆಂಟ್ ಅಲ್ಲೂ ಮಾಡ್ಬೋದು, ಬ್ಯಾಗಲ್ಲೂ ಮಾಡ್ಬೋದು, ನೆಲದಲ್ಲೂ ಮಾಡ್ಬೋದು ಸರ್. ಯಾವುದೇ ಮಾಡ್ತೀನಿ ಅಂದ್ರು ಒಂದರಲ್ಲಿ ಪ್ಲಸ್ ಒಂದರಲ್ಲಿ ಮೈನಸ್ ಇದ್ದೇ ಇರುತ್ತೆ. ಬ್ಯಾಗಲ್ಲಿ ಮಾಡಿದ್ರು ಪ್ಲಸ್ ಮೈನಸ್ ಸಿಗುತ್ತೆ, ಅದ್ರಲ್ಲಿ ಮಾಡಿದ್ರು, ಸಿಮೆಂಟ್ ಅಲ್ಲಿ ಮಾಡಿದ್ರು, ನೆಲದಲ್ಲಿ ಮಾಡಿದ್ರು ಪ್ಲಸ್ ಮೈನಸ್ ಸಿಗುತ್ತೆ. ನಾನು ನನ್ನ ಅನುಕೂಲಕ್ಕೆ ತಕ್ಕನಾಗ ನಾನು ಮಾಡ್ಕೊಂಡಿದ್ದೀನಿ. ನೆಳ್ಳಾಗುತ್ತೆ, ಆಮೇಲೆ ಇಲ್ಲಿಂದ ಇಲ್ಲೇ ಹತ್ರ ಆಗುತ್ತೆ ಹಾಕಕ್ಕೆ, ಆಮೇಲೆ ನನಗೆ ನೀರಿನ ವ್ಯವಸ್ಥೆನೂ ಐತೆ ಆಗುತ್ತೆ, ಆಮೇಲೆ ನನ್ನ ಹತ್ರ ಇರೋ ತ್ಯಾಜ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಹಾಕೊಂಡು ನಾನು ಮಾಡಿದ್ದೀನಿ. ಇದು ಬಂದಂತೆ ತಕ್ಕೊಂಡಿದ್ದೀನಿ ಸರ್ ನಾನು. ಅಂದ್ರೆ ಆಲೆ ಒಂದ್ 2 ದಿವಸದಿಂದ ಟೈಮ್ ಇನ್ನ ಇದಕ್ಕೆ ಆಗಿರ್ಲಿಲ್ಲ. ಬಂದಂತೆ ಹಿಂಗ್ ತಕ್ಕಂತೀವಿ ನಾವು, ಹಿಂಗೆ ತಕ್ಕಂತ ಎರೆಹುಳ ಅಡೆಕ್ ಹೋಗ್ತವೆ ಸರ್. ಹಿಂಗ್ ತಕ್ಕಂತ ಹೋಗ್ತಿವಿ, ಎರೆಹುಳ ಅಡೆಕ್ ಹೋಗ್ತವೆ. ಇದೆಲ್ಲ ತೆಗ್ದಿರೋದೆ ಸರ್ ನಾನು. ತೆಗ್ದಾದ್ಮೇಲೆ ಹಿಂಗ್ ತಕ್ಕಂಡ್ ನಾವು ಹಾಕಂತಿರ್ತೀವಿ, ಅವು ಎರೆಹುಳ ಅಡೆಕ್ ಹೋಗ್ತಾ ಇರ್ತವೆ. ಇದರಲ್ಲಿ ಎರೆಹುಳಗಳು ಇದಾವೆ ಸರ್, ಎರೆಹುಳಗಳು ಅಡೆಗೆಲ್ಲ ಇದಾವೆ. ನೀರ್ ಬಿಟ್ಟಿದ್ರೆ ತೇವಾಂಶಕ್ಕೆ ಬಂದ್ಬಿಡವು, ನೀರ್ ಬಿಟ್ಟಿಲ್ವಲ್ಲ ಅದರಿಂದ ಇಲ್ಲ.
ಅಲ್ಲಿದೆ ನೋಡಿ. ಅಂದ್ರೆ ನೀರ್ ಹಾಕಿಲ್ಲ ಅದಕ್ಕೆ ಕೆಳಗಡೆ ಹೋಗ್ತಿದ್ದೇವೆ. ಹೌದು ಹೌದು ಸರ್. ಅಲ್ಲ ಅವು ಯಾಕಂದ್ರೆ ಕೆಳಗಡೆ ತ್ಯಾಜ್ಯ ಇರುತ್ತಲ್ಲ ಸರ್, ಹೌದು. ತಿನ್ನಕ್ಕೋಸ್ಕರ ಕೆಳಗಡೆ ಹೋಗ್ತವೆ. ಬೆಳಿಗ್ಗೆ ಹೊತ್ತು ಎರೆಹುಳ ಕಾಣೋದು ಕಮ್ಮಿ ಸರ್, ನೈಟ್ ಹೊತ್ತಾರೆ ಸಿಗ್ತವೆ. ಇದಾವೆ ಎರೆಹುಳ ಇದಾವೆ ಸರ್. ಏನಂದ್ರೆ ಈ 2 ದಿವಸದಿಂದ ಆಗಿರ್ಲಿಲ್ಲ, ಅದ್ರ ಸಲುವಾಗಿ ನೀರ್ ಬಿಟ್ರೆ ಬಂದ್ಬಿಡ್ತವೆ, ಏನಿಲ್ಲ. ಇದೆ ಕೆಳಗಡೆ ಇದೆ, ಸಣ್ಣ ಮರಿ ಎಲ್ಲ ಇದೆ. ಹೌದು. ಇವಾಗ ಅಲ್ಲಿ 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 ಅವು ಎಷ್ಟು ಬೇಗ ತೂರ್ಕೊಂಡು ಒಳಕ್ ಹೊರಟ್ಬಿಡ್ತವೆ ಸರ್, ಸಿಗೋದೇ ಕಷ್ಟ. ಬಿಸಿಲು ಟೈಮ್ ಬೇರೆ, ಕೆಳಗಡೆ ಹೋಗಿರ್ತಾವೆ. ಹೌದು ಹೌದು ಹೌದು. ಅಲ್ಲೊಂದಿದೆ. ಆಮೇಲೆ ಇದಕ್ಕೆ ನಾವು ಒದಕೆ ಮಾಡಿದ್ದೆ ಸರ್, ಒದಕೆ ಇದ್ದಿದ್ರೆ ಇದ್ಬಿಡವು, ತೆಗ್ದ್ನಲ್ಲ ಗೊಬ್ಬರಕ್ಕೆ ಮುಚ್ಚಿಲ್ಲ, ಅದ್ರ ಸಲುವಾಗಿ ಹಂಗಿದಾವೆ ಅಷ್ಟೇ. ಕ್ಲೋಸ್ ಮಾಡಿ, ಡಿಸ್ಟರ್ಬ್ ಆಗ್ತಾವೆ, ಡಿಸ್ಟರ್ಬ್ ಮಾಡೋದು ಬೇಡ. ಒಳ್ಳೆ ಗೊಬ್ಬರ ಆಗಿದೆ. ಹೌದು ಸರ್. ಈ ತರ ನಮ್ಮ ತೋಟದಲ್ಲಿ ನಾನೇ ಗೊಬ್ಬರ ಮಾಡ್ಕೊಂಡು ಹಾಕಂತ ಹೋಗ್ತಾ ಇದೀವಿ ಸರ್. ಅಂದ್ರೆ ಈಗ ಹೇಳಿದ್ರಲ್ಲ ನೀವು ಎರೆಹುಳ ಗೊಬ್ಬರ ಅಲ್ಲಿ ಕೇಳಿದ್ರಿ ಕರ್ಬೇವಿನಲ್ಲಿ ಹಾಕಲ್ಲ ಮಾಡಲ್ಲ, ಇದು ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ಹಾಕಂತೀವಿ. ಹಂಗೆ ಒಟ್ನಲ್ಲಿ ಎಷ್ಟು ಉಳ್ಸಕ್ ಸಾಧ್ಯ, ನಿಮ್ಮಲ್ಲಿ ಎಷ್ಟು ತ್ಯಾಜ್ಯ ಸಿಗುತ್ತೆ ಅದನ್ನೆಲ್ಲ ಗೊಬ್ಬರ ಮಾಡ್ಕೊಂಡು ನಿಮ್ಮ ಅಡಿಕೆ ಗಿಡಕ್ಕೆ. ಹೌದು ಹೌದು ಹೌದು, ಎಷ್ಟು ಉಳ್ಸಕ್ ಸಾಧ್ಯ ಅಷ್ಟು ಖರ್ಚನ್ನ ಕಮ್ಮಿ ಮಾಡ್ಕೊಂತ ಇದೀನಿ ಅಷ್ಟೇ ಸರ್. ಇದೀನಿ ಈಗ ಇಲ್ಲಿ ಬರುತ್ತೆ ಸರ್, ಇಲ್ಲಿಂದ ಈ ಬ್ಯಾಗ್ ನಿಂದ ನೀರ್ ಹಾಕಿದ್ದು ಈ ಪೈಪ್ ಇದ್ರಾಗಿಂದ ಬಂದು ಇಲ್ಲಿ ತೊಡಗ್ತದೆ. ಈಗ ಇದಾಗೈತೆ ಅಷ್ಟೇ, ಇಲ್ಲಿ ಪೈಪ್ ಇಕ್ಕಿದ್ವಿ, ಇದು ಮಣ್ಣು ಮುಚ್ಕೊಂಡೈತೆ. ಅಂದ್ರೆ ನೀರ್ ಬಿಡ್ತೀವಲ್ಲ, ಆಯ್ ನೀರಾವರಿ ಬಿಟ್ಟಾಗ ಈ ಮಣ್ಣು ಮುಚ್ಕೊಂಡು ಮೇಲಕ್ಕೆ ಬಂದೈತೆ, ಮೊದ್ಲು ಹಿಂಗ್ ಬಂದಿರ್ಲಿಲ್ಲ. ಈಗ ಬಂದು ಕಲೆಕ್ಟ್ ಆಗುತ್ತೆ, ಅದನ್ನ ನೀವು ತಗೊಂಡು ಯೂಸ್ ಮಾಡ್ಕೊಂಡು. ಹೌದು, ಯೂಸ್ ಮಾಡ್ಕೊಳ್ಳೋದು. ಅದನ್ನ 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಗಿಡದ ಬುಡಕ್ಕೆ ಸುತ್ತೂರ ಗಿಡದಿಂದ 1 ಅಡಿ ಪಕ್ಕ ಸುತ್ತೂರ ಒಯ್ತೀವಿ. ಅಂದ್ರೆ ಈ ಗರಿ ಎಲ್ಲಿ ಹಿಂಗ್ ಇದಾಗಿರುತ್ತೆ ಅಲ್ಲಿ 1 ಲೀಟರ್ ಎರೆಹುಳ ನೀರಿಗೆ 1 ಲೀಟರ್ ಎರೆಜಲಕ್ಕೆ 10 ಲೀಟರ್ ನೀರ್ ಮಿಕ್ಸ್ ಮಾಡಿ ಅದನ್ನ ನಾವು ಒಂದೊಂದು ಗಿಡಕ್ಕೆ 1 ಲೀಟರ್ ಅಂತ ಒಯ್ತೀವಿ. ಯಾವ್ದು ವೀಕ್ ಆಗಿರುತ್ತೆ ಆ ಗಿಡಕ್ಕೆ ಹಾಕ್ತಿವಿ. ಇವೆಲ್ಲ ನಿಮ್ಗೆ ಏನ್ ಕಾಣ್ತಾ ಇದೆ, ಅಡಿಕೆ ಗಿಡ ಬಿಟ್ಟು ಈ ಏನು ಕೋಕೋ ಗಿಡ, ಬಾಳೆ ಗಿಡ, ಗ್ರೀಸಿಡಿ ಇವೆಲ್ಲಕ್ಕೂ ನಾನು ಎರೆಜಲ ಹಾಕಿರೋದೆ ಸರ್. ನಿಜವಾಗ್ಲೂ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಬಂದೈತೆ. ಸ್ವಲ್ಪ ನಿಧಾನ, ಅಂದ್ರೆ ನಾನ್ ನೋಡಿದ ಮಟ್ಟಿಗೆ ಸರ್, ಎರೆಜಲ ಹಾಕಾದ್ಮೇಲೆ 1 ತಿಂಗಳು 15 ದಿವಸ ಟೈಮ್ ಬೇಕು ಸರ್, 45 ದಿವಸ ಬೇಕು ಅದನ್ನ ತಿಳ್ಕೊಳಕ್ಕೆ. ಅಂದ್ರೆ ರಿಸಲ್ಟ್ ಔಟ್ಪುಟ್ ಬರ್ಲಿಕ್ಕೆ 45 ದಿವಸ ಬೇಕಾಗುತ್ತೆ ಸರ್. ನಾನ್ ಕೇಳ್ಕೊಳೋದು ಅಷ್ಟೇ, ದಯವಿಟ್ಟು ಯಾರ್ಯಾರಿಗೆ ಸಾಧ್ಯ ಇದೆ ಅಂತವ್ರೆಲ್ಲ ಮಾಡ್ಕೊಳ್ರಿ. ಯಾಕೆ ಅಂತಂದ್ರೆ ಇವತ್ತಿನ ಇದರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರ್ತದೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸರ್. ನಮ್ಮ ಸಮಯ ಆಧಾರಿತವಾಗಿ ಎಷ್ಟು ಉಳಿಸ್ಕೊಳಕ್ ಸಾಧ್ಯನೋ ಅಷ್ಟು ಉಳಿಸ್ಕೊಳಕ್ ಪ್ರಯತ್ನ ಮಾಡ್ಬೇಕು. ನಾನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಬ್ಬನೇ ಆಗಿ ಇಷ್ಟು ಪ್ರಯತ್ನ ಮಾಡಿದೀನಿ ಅಂತಂದ್ರೆ ಎಷ್ಟೋ ಜನ ಮನೆಯಲ್ಲಿ 3 4 ಇರ್ತಾರೆ. ಯಾಕಂದ್ರೆ ಮೇನ್ ನಮ್ಮ ಉದ್ಯೋಗ ನಾವೇ ಸೃಷ್ಟಿ ಮಾಡ್ಕೊಂಡಂಗ ಆಗುತ್ತೆ ಸರ್. ನಿರುದ್ಯೋಗದಿಂದ ಎಲ್ಲೋ ಒಂದು ಅಂಗಡಿ ಮುಖ ಕೂತ್ಕೊಂಡು ಯಾವ್ದೋ ಒಂದು ವಿಚಾರಗಳನ್ನ ನಾವು ಮಾತಾಡಿ ಸಮಯನ ನಾವು ವ್ಯರ್ಥ ಮಾಡ್ಕೊಳ ಬದಲು ಈ ತರ ಏನೋ ಮಾಡಿದಾಗ ಅದರಿಂದ ಏನೋ ಒಂದು ಖುಷಿ ಸಿಗುತ್ತೆ, ನಮ್ಗೊಂದು ಅನುಭವ ಆಗುತ್ತೆ, ನಮ್ಮ ಲೈಫ್ ನ ಸರಿಯಾಗಿ ಜೀವಿಸ್ತಾ ಇದೀವಿ ಅಂತ ಮನ್ಸಿಗೆ ತೃಪ್ತಿ ಇರುತ್ತೆ.